ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ತಂದೆಯ ಅಂತಿಮ ಕ್ಷಣಗಳ ನೋವಿನ ನಡುವೆ 10ನೇ ತರಗತಿ ಪರೀಕ್ಷೆ ಬರೆದ ಧೈರ್ಯಶಾಲಿ ವಿದ್ಯಾರ್ಥಿನಿ ಶಿವಮೊಗ್ಗದಲ್ಲಿ ಮನಕಲಕುವ ಘಟನೆ. ಶಿವಮೊಗ್ಗ ತಾಲೂಕಿನ ಹಸೋಡಿ ಫಾರಂ ಗ್ರಾಮದ ವಿದ್ಯಾರ್ಥಿನಿ ತಾರುಣ್ಯ ಭವಿಷ್ಯದ ಕನಸುಗಳನ್ನು ಮತ್ತು ತಂದೆಯ ಅಂತಿಮ ಕ್ಷಣಗಳ ನೋವಿನ ನಡುವೆ ಸಿಲುಕಿದ ಹೃದಯದ ಹೋರಾಟದಲ್ಲಿ ಧೈರ್ಯದ ಹೊಸ ಉದಾಹರಣೆಯಾಗಿ ಮೆರೆದಿದ್ದಾಳೆ. ಏನಮ್ಮ ನಿಮ್ಮ ಹೆಸರು? ಶರಣ್ಯ. SSLC ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀರಾ ಇವತ್ತು? ಏನಾಗಿತ್ತು ನಿಮ್ಮ ಇನ್ಸಿಡೆಂಟ್? ನಿಮ್ಮ ತಂದೆಯವರಿಗೆ ಏನಾಗಿತ್ತು? ಅವರು ಹೊರಗಡೆ ಹೋಗಿದ್ರು. ನಾನು ದುಡ್ಡು ಕೊಡ್ತೀನಿ ಅಂತ ಕೊಟ್ಟು ಹೋಗಿದ್ರು. ನನಗೆ ಈ ತರ ಮಾಡ್ತಾರಂತ ಗೊತ್ತೇ ಇಲ್ಲ ನನಗೆ. ಇಲ್ಲಂದ್ರೆ ಮನೇಲೆ ಇಟ್ಕೊಂಡು ನಾನು ಕಾಪಾಡ್ತಿದ್ದೀನಿ. ಅವ್ರು ಹೋಗಿ ಹಿಂಗ್ ಮಾಡ್ತಾರಂತ ನನಗೆ ಗೊತ್ತೇ ಇಲ್ಲ. ಏನಾಗಿತ್ತಮ್ಮ? ಏನ್ ಮಾಡ್ತಾ ಇದ್ರು? ಏನಂತ ಗೊತ್ತಿಲ್ಲ, ವಿಷ ಕುಡ್ದು ಸಾಯಿಸ್ತಿದ್ದಾರೆ. ಅಡ್ಮಿಟ್ ಮಾಡಿದ್ರಾ? ಇವತ್ತು ತೀರೋಗಿದಾರ? ಮಣ್ಣಿದೆ ಅವತ್ತು? ಆದ್ರೂ ಎಕ್ಸಾಮ್ ಬರೆಯಕ್ ಬಂದಿದ್ದೀರಿ ಇವತ್ತು. ಏನ್ ಎಲ್ಲ ಪ್ರಿಪರೇಷನ್ ಆಗಿದ್ದು? ಹೆಂಗೆ ಎಕ್ಸಾಮ್ ಬರ್ದ್ರಿ? ನಮ್ಮ ಅಪ್ಪಗೋಸ್ಕರ ಬಂದಿರೋದು. ನಮ್ಮ ಅಮ್ಮನ ಕಾಪಾಡಕ್ಕೆ, ನಮ್ಮ ಅಕ್ಕ, ನಮ್ಮ ತಂಗಿ ಎಲ್ಲರೂ ಕಾಪಾಡಕ್ಕೆ. ನಾನು ಓದಿದ್ರೇನೆ ಅವರಿಗೆ ಏನಾದ್ರೂ ಹೆಲ್ಪ್ ಮಾಡಬೇಕು. ತಂದೆ ತಂಗರಾಜ್ ಮತ್ತು ತಾಯಿ ಮೀನಾ ಕೂಲಿ ಕೆಲಸ ಮಾಡುವ ಮೂಲಕ ಕುಟುಂಬವನ್ನು ಸಾಗಿಸುತ್ತಿದ್ದರು. ಇಬ್ಬರು ಹೆಣ್ಣು ಮಕ್ಕಳು ಉತ್ತಮವಾಗಿ ಓದಿ ಬದುಕಿನಲ್ಲಿ ಸಾಧನೆ ಮಾಡಬೇಕು ಎಂಬ ಕನಸು ತಂದೆಗೆ ಇತ್ತು. ಆದರೆ ಅನಾರೋಗ್ಯದಿಂದ ತಂಗರಾಜ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡು ಕುಟುಂಬವನ್ನು ಸಂಕಷ್ಟದಲ್ಲಿ ಬಿಟ್ಟಿದ್ದಾರೆ. ಸರ್, ಅವರಿಗೆ ತುಂಬಾ ಬಡತನ. ಒಂದಿನದು ಕೂಲಿ ಮಾಡ್ಕೊಂಬಂದ್ರೆ ಮಾತ್ರ ಅವ್ರು ಬದುಕಕ್ಕೆ ಸಾಧ್ಯ. ಅವ್ರ ತಾಯಿ ಬಂದು ಈಗ ಬೇರೆ ಹಾಸ್ಟೆಲ್ಗಳಿಗೆ ಹೋಗಿ ಅಡುಗೆ ಮಾಡ್ಕೊಡ್ತಾ ಇದ್ದಾರೆ. ಅದು ದಿನದ ಕೂಲಿ ತಗೊಂಡ್ ಬಂದು ಅವರು ದಿನನಿತ್ಯ ಅಕ್ಕಿ ತರಬೇಕು, ಏನಾದ್ರು ಒಂದು ಮಕ್ಳಿಗೆ ಏನಾದ್ರು ಓದ್ಬೇಕು, ಅಷ್ಟೇ ಅವರು ಕಷ್ಟಪಟ್ಟೆ ತಂದು ಕೊಡ್ಬೇಕು. ಈಗ ಒಂದೇ ದಿನದಲ್ಲ ಅವ್ರ ಅಪ್ಪ ತೀರ್ಕೊಂಡಿದ್ದಾರೆ ಅಂತ ಈ ಹುಡುಗಿನೂ ಕೂಲಿಗೆಲ್ಲ ಬಂದಿತ್ತು. ಗೊತ್ತೇ ಇಲ್ಲ, ಅವರು ವಿಷ ಕುಡ್ದಿ ಸತ್ತೋಗಿರೋದು ಗೊತ್ತೇ ಇಲ್ಲ ಆಲ್ಮೋಸ್ಟ್ ಅವರಿಗೆ. ಅಂದ್ರೆ ಎಲ್ಲ ಬೇರೆಯವರೆಲ್ಲ ನೋಡಿನೇ ಸರ್ ಅವರಿಗೆ ಗೊತ್ತಾಗಿರೋದು. ಗೊತ್ತಾಗಿ ಹಾಸ್ಪಿಟ್ಲಿಗೆ ನೆಗನೆಗಲ್ ತಗೊಂಡೋಗಿ ಸೇರ್ಸಿದ್ರು, ಟ್ರೀಟ್ಮೆಂಟ್ ಕೊಟ್ಟಿದ್ರು. ಆದ್ರೂ ಅವ್ರು ಬದುಕಿಲ್ಲ ಅಂತ ಹೇಳ್ಬಿಟ್ರು. ಮತ್ತೆ ನಿನ್ನೆ ಅವ್ರು ಹುಟ್ಟಿದ ಊರೇ ರಂಗೇನಹಳ್ಳಿ, ತಂದೆ ಊರೇ ರಂಗೇನಹಳ್ಳಿ. ಅವ್ರು ಬಂದು ಸುಮಾರು ಒಂದು 10 ವರ್ಷ ಆಯ್ತಿಲ್ಲ ಸೋಡಿ ಫಾರಂ ಬಂದು ಈಗ ವಾಸ ಮಾಡ್ತಿರೋದು ಅವ್ರೀಗ. ಈಗ ತುಂಬಾನೇ ಅವ್ರ ಕಷ್ಟ ಅಂದ್ರೆ ಕಷ್ಟ ಸರ್. ಅವ್ರ ಫ್ಯಾಮಿಲಿ ಅದೇ ಒಂದು ದಿನದ ಕೂಲಿನೇ ಅವರು ದಿನ ಅವ್ರ ನಂಬಿಕೆ ಮೇಲೆ ಅವ್ರು ಬದುಕಬೇಕಷ್ಟೇ ಸರ್. ಇನ್ನ ಯಾವ್ದು ಇಲ್ಲ ಸರ್, ಜಮೀನು ಏನೇನು ಇಲ್ಲ ಸರ್ ಅವರಿಗೆ. ಈ ದುರ್ಘಟನೆ ಮಂಗಳವಾರ ರಾತ್ರಿ ಸಂಭವಿಸಿದ್ದು. ಬುಧವಾರ ತಾರುಣ್ಯಗೆ 10ನೇ ತರಗತಿಯ ಇಂಗ್ಲಿಷ್ ಪರೀಕ್ಷೆ ಇತ್ತು. ಒಂದೆಡೆ ತಂದೆಯ ಮರಣದ ದುಃಖ, ಮತ್ತೊಂದೆಡೆ ಭವಿಷ್ಯವನ್ನು ನಿರ್ಧರಿಸುವಂತಹ ಪರೀಕ್ಷೆ. ಈ ಸಂಕಷ್ಟದಲ್ಲಿ ತಾರುಣ್ಯ ಗೊಂದಲಕ್ಕೀಡಾಗಿದ್ದಾಳೆ. ಕುಟುಂಬದವರು, ಶಿಕ್ಷಕರು ಮತ್ತು ಸ್ನೇಹಿತರು ಧೈರ್ಯ ತುಂಬಿದ ಬಳಿಕ ತಾರುಣ್ಯ ಆತ್ಮಸ್ಥೈರ್ಯದಿಂದ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಪರೀಕ್ಷೆ ಬರೆದಿದ್ದಾಳೆ. ನಂತರ ಮನೆಗೆ ಬಂದು ತಂದೆಯ ಅಂತಿಮ ದರ್ಶನ ಪಡೆದಿದ್ದಾಳೆ. ಈ ಘಟನೆ ಕೇವಲ ವಿದ್ಯಾರ್ಥಿನಿಯ ನಿರ್ಧಾರವಲ್ಲ, ಸಂಕಷ್ಟಗಳ ನಡುವೆ ದಿಟ್ಟ ಮನೋಬಲದಿಂದ ಮುಂದುವರಿಸುವಂತಹ ಶಕ್ತಿಯ ಪ್ರತಿಬಿಂಬವಾಗಿದೆ. ತಂದೆಯ ಕಳವಿನ ನೋವಿನ ನಡುವೆಯೇ ಭವಿಷ್ಯದತ್ತ ಹೆಜ್ಜೆ ಹಾಕಿದ ತಾರುಣ್ಯ ಅನೇಕರಿಗೂ ಮಾದರಿಯಾಗಿದ್ದಾಳೆ. ಈಗ ತಾಯಿ ಮತ್ತು ತಂಗಿಯ ಭವಿಷ್ಯದ ಹೊಣೆ ಹೊರುತ್ತಿರುವಂತಹ ತಾರುಣ್ಯ ಎದುರಿಸಬೇಕಾದಂತಹ ಬದುಕಿನ ಹಾದಿ ಸವಾಲಿನಿಂದ ಕೂಡಿದೆ. ಎಲ್ಲರ ಆಶಯ ಆಕೆ ಎಲ್ಲ ಸಂಕಷ್ಟಗಳನ್ನು ಜಯಿಸಿ ಉಜ್ವಲ ಜೀವನ ಕಂಡು ಮುನ್ನಡೆಯುವುದಾಗಿದೆ. ಚೆನ್ನಾಗಿ ಕಾಲೇಜಲ್ಲಿ ಹೋಗಿ ಕೆಲಸ ಮಾಡಿ ನಮ್ಮ ಅಪ್ಪ, ನಮ್ಮ ತಂಗಿ, ನಮ್ಮ ಅಮ್ಮನ ಸಾಕ್ತೀನಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.